ನಾನು ಗಿರೀಶ್ ಟಿಂಗಣ್ಣ ಸರ್, ನನ್ನೊಂದು ಪಾಯಿಂಟ್ ಏನಿದೆ ಅಂದರೆ, ಒಂದು ಕಡೆ ಒಂದು ಪ್ರಶ್ನೆ ಸರ್, ರಷ್ಯಾ ಇದೀಗ ಇರಾನ್ಗೆ ಒಂದು ಜೆನ್ಯೂನ್ ಆಗಿ ಸಪೋರ್ಟ್ ಮಾಡುವುದರ ಹಿಂದೆ ಇದೇನೊಂದು ಸ್ಟ್ರಾಟಜಿಕ್ ಡಿಸ್ಟ್ರಾಕ್ಷನ್ ಥರ ನಿಮಗೆ ಕಾಣಿಸ್ತಾ ಇದೆಯಾ, ಅಥವಾ ಯು ಎಸ್ನ ಮಿಲಿಟರಿ ರಿಸೋರ್ಸ್ಗಳನ್ನು ಯುರೋಪಿಯನ್ ಥಿಯೇಟ್ರಿಂದ ಆಚೆ ಕಡೆ ಗಮನ ಕೊಡುವಂತೆ ಮಾಡುವಂಥ ಪ್ಲಾನ್ ಕೂಡ ಇರಬಹುದಾ ಇಲ್ಲಿ ರಷ್ಯಾದು ಅಂತ ಒಂದು ವಿಚಾರ. Through this war, Russia is gaining a lot. ಓಕೆ, ಬಿಕಾಸ್ ರಷ್ಯಾ ಆಯಿಲ್ ದುಡ್ಡು ಜೋರಾಗಿ ಬರುತ್ತೆ. ಯಾಕಂದರೆ ದ ವೇ ದೇ ಲೇಡ್ ಡೌನ್ ದಿ ಪೈಪ್ಲೈನ್ಸ್. ಸೊ ಆ ಪೈಪ್ಲೈನ್ಸ್ ಮೂಲಕ ಹೌ ದೇ ಕ್ಯಾನ್ ರೀಚ್ ಏಷ್ಯಾ ವಿತೌಟ್ ಟಚಿಂಗ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಆಗಲಿ, ರೆಡ್ ಸಿ ಆಗಲಿ, ಹೇಗೆ ಅವರು ಚೈನಾಗೆ ಕಳಿಸ್ಬೋದು, ಹೇಗೆ ಭಾರತಕ್ಕೆ ಕಳಿಸ್ಬೋದು, ಹೇಗೆ ರಷ್ಯನ್ ಕಂಟ್ರೀಸ್, ಅದರ್ ರಷ್ಯನ್ ಕಂಟ್ರೀಸ್ ತಗೋಬೋದು. 9.9 ಮಿಲಿಯನ್ ಬ್ಯಾರಲ್ಸ್ ದೇ ಕ್ಯಾನ್ ಸೆಂಡ್ ಈಚ್ ಡೇ. ಜೊತೆಲಿ ಲೆಸ್ ಸಲ್ಫರ್ ಇದು ಕ್ರೂಡ್ ಆಯಿಲ್. ಲೆಸ್ ಸಲ್ಫರ್ ಅಂದರೆ ಯು ಗೆಟ್ ಎ ವೆರಿ ಜೆನ್ಯೂನ್ ಇದು ಏನು ಗ್ಯಾಸೋಲಿನ್ ಆ್ಯಂಡ್ ಡೀಸೆಲ್. ಆ್ಯಂಡ್ ಅವರ್ ರಿಫೈನರೀಸ್ಗೆ ಭಾಳ ಒತ್ತಡ ಕಮ್ಮಿ ಆಗುತ್ತೆ ಬಿಕಾಸ್ ಇಟ್ಸ್ ಎ ಲೋ ಸಲ್ಫರ್ ಕಂಟೆಂಟ್. ಸೊ ಇದೊಂದು. ಆ್ಯಂಡ್ ಯಾವಾಗ ಇದು ಕಂಪ್ಲೀಟ್ ಬ್ಲಾಕ್ ಆಗುತ್ತೋ, ಈಗ ಏನು ಡಿಸ್ಕೌಂಟೆಡ್ ಪ್ರೈಸಲ್ಲಿ ರಷ್ಯಾ ಕೊಡ್ತಿದ್ದಾರೋ, ದೇ ವಿಲ್ ರಿಮೂವ್ ದ ಡಿಸ್ಕೌಂಟ್ಸ್ ಆ್ಯಂಡ್ ದೇ ವಿಲ್ ಸೆಲ್ ಇಟ್ ಆ್ಯಸ್ ಎ ಬ್ರೆಂಟ್ ಕ್ರೂಡೋ. ಆ ಪ್ರೈಸ್ಗೆ ಹೋದಾಗ ದೇ ವಿಲ್ ಅರ್ನ್ ಹ್ಯೂಜ್ ಬಿಲಿಯನ್ಸ್ ಆಫ್ ಡಾಲರ್ಸ್. ಫಸ್ಟ್ ಅದು. ಓಕೆ. ಸೆಕೆಂಡ್, ಈ ಒಂದು ಸ್ಟ್ರಾಟಜಿಕ್ ಡಿಸಿಷನ್ ಆಗುತ್ತೆ ಪುತಿನ್ ಎಂಟ್ರಿ ಆಗೋದು. ಬಿಕಾಸ್ ಥ್ರೂ ದಿಸ್ ಈ ವಿಲ್ ಟ್ರೈ ಟು ಕನೆಕ್ಟ್ ಟು ದ ಯುಕ್ರೇನ್. ಇದಕ್ಕೆ ಎಳ್ಕೊಂಡು ಹೋಗ್ತಾರೆ. ಈ ಮಾತುಕತೆನ ಇಲ್ಲಿಗೆ ನಿಲ್ಲಿಸಲ್ಲ. ಅಮೇರಿಕಾ ಮಧ್ಯ ಏನು ಮಾತುಕತೆ ಆಗುತ್ತೋ ಈ ಟೆನ್ ಟು ಡ್ರ್ಯಾಗ್ ಇಟ್ ಟು ದಿ ಯುಕ್ರೇನ್ ವಾರ್. ಮೂರನೇದು, ಈ ವಿಲ್ ಬಿ ಮೋಸ್ಟ್ ರೆಕಗ್ನೈಸ್ಡ್ ಆಸ್ ದಿ ಇನ್ನೊಂದು ಮಲ್ಟಿಪೋಲಾರಲ್ಲಿ ಈಸ್ ದಿ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟ್ರಿ ಅಂತ ಒಂದು ಡೆಪಿಕ್ಟ್ ಆಗುತ್ತೆ ವಿಶ್ವಕ್ಕೆ. ಸೊ ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ವಾಟ್ ಪುತಿನ್ ಈಸ್ ಹ್ಯಾವಿಂಗ್ ನೌ. ಸೊ ಪುತಿನ್ ಎಂಟ್ರಿ ಆಗೋಕ್ಕೆ ಇವರು ಎಷ್ಟರ ಮಟ್ಟಿಗೆ ಒಪ್ಕೋತಾರೆ ಬಿಡ್ತಾರೆ. ಅಫ್ಕೋರ್ಸ್ ಈಗಲೂ ಅವನು ಪುತಿನ್ ಕೇಳ್ದೇನೆ, ಪುತಿನ್ ಚೈನಾ ಹೇಳ್ದೇನೆ ಇರಾನ್ ಮಾಡ್ತಾ ಇಲ್ಲ. ಬಟ್ ಕಮ್ಮಿಂಗ್ ಪುತಿನ್ ಫ್ರಂಟಿಗೆ ಬರೋ ಅಷ್ಟು ಎಷ್ಟರ ಮಟ್ಟಕ್ಕೆ ಇವ್ರು ಒಪ್ಕೋತಾರೆ ಇಸ್ರೇಲು ಮತ್ತು ಅಮೇರಿಕಾದವರು ಗೊತ್ತಿಲ್ಲ ನನಗೆ. ಸೊ ದಟ್ ಈಸ್ ಎ ವೆರಿ ಬಿಗ್ ಕ್ವಶನ್ ಮಾರ್ಕ್. ಚೆಂಬಿ ಪುರಾಣಿಕ್ ಸರ್, ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇಸ್ರೇಲ್ ಒಂದು ಕಡೆ ಹೋಗ್ತಿರೋದು ಲೆಬನಾನ್ನ ಮೇಲೆ. ನೋಡಿ ಸರ್, ಒಂದು ಬಸ್ಸಲ್ಲಿ ಒಬ್ಬ ಚಿನ್ನ ಚೈನೋ ಪರ್ಸೋ ಕದ್ದುಬಿಡ್ತಾನೆ. ಸರಿ, ಬಸ್ಸಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಅಥವಾ ಇಬ್ಬರು ಕಳ್ಳರಿದ್ದಾರೆ, ಅಥವಾ 3 ಜನ ಕಳ್ಳರಿದ್ದಾರೆ. ಇಲ್ಲ ಬಸ್ಸಲ್ಲಿ ಎಲ್ಲರೂ ಕಳ್ಳರು, ಎಲ್ರಿಗೂ ಬೆಂಕಿ ಹಚ್ಚಿಬಿಡೋಣ ಅಂತ ಮಾಡಿದ್ರೆ ಹೇಗೋ, ಅಗ್ರಿ ಇರಾನ್ ಸಾಕಿರೋದು ನಿಜ. ಅವ್ರು ಹೌತಿನೂ ಸಾಕಿದ್ದಾರೆ, ಹಮಾಸನ್ನು ಸಾಕಿದ್ದಾರೆ, ಹೆಜ್ಬುಲ್ಲಾಗಳನ್ನೂ ಸಾಕಿರೋದು ಹೌದು. ಹಾಗಂದ ಮಾತ್ರಕ್ಕೆ ಇಡೀ ವಿಶ್ವ ನಾಗರಿಕ ಹತ್ಯೆಗಳನ್ನು ಯಾವ ವಿಶ್ವದ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಲ್ಲ, ನಾಗರಿಕರನ್ನೂ ಸಾಯ್ತಾ ಇದ್ದಾರೆ ಅದರಲ್ಲಿ. ಇದಕ್ಕಾದರೂ ಇಲ್ಲಿ ಶಾಂತಿ ಬೇಕಾ? ಇಲ್ಲ ರೀ, ನಾಗರಿಕರ ಮಧ್ಯೆನೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ, ಅಂಥವ್ರೆಲ್ಲರೂ ಒಟ್ಟಿಗೆ ಸಾಯಿಸ್ಬಿಟ್ರು ಪರವಾಗಿಲ್ಲ ರೀ, ಈ ವಾದದ ಕಡೆಗೆ ವಿಶ್ವ ಹೋಗ್ಬೇಕಾ ಅಂತ. ಇಲ್ಲ, ತಪ್ಪು. ಅವರು ಈಗ ಇಸ್ರೇಲ್ ಮಾಡ್ತಕ್ಕಂಥದ್ದು ಖಂಡನೀಯ, ಮತ್ತೆ ಅದು ಒಂದು ರೀತಿಯಲ್ಲಿ ಜಿನೋಸೈಡ್ ಅಂತಕ್ಕಂಥದ್ರ ಕ್ಯಾಟಗರಿನಲ್ಲಿ ಬರುತ್ತೆ. ಬಟ್ ಯಾರು ಹೇಳ್ತಾ ಇಲ್ಲ. ಬಿಕಾಸ್ ಈ ಮೀಡಿಯಾ ನೆರೇಟಿವ್ಸ್ ಇದಾವಲ್ಲ, ದೇ ಆರ್ ಆಲ್ ಬಯಾಸ್ಡ್ ಅಥವಾ ಒಂದು ರೀತಿಯಲ್ಲಿ ಡಿಸ್ಟಾರ್ಟೆಡ್. ತಮ್ಗೇನು ಅನುಕೂಲ ಅದನ್ನ ನೋಡ್ಕೊತಾರೆ. ಅಂದ್ರೆ ಅಮೆರಿಕನ್ ಮೀಡಿಯಾದಲ್ಲಿ ಎಕ್ಸೆಪ್ಟ್ 1 or 2 ಇವರು ಸ್ಟ್ರಾಂಗ್ ನ್ಯೂಸ್ ಡೈಲೀಸ್ ಬಿಟ್ರೆ ಉಳಿದವರೆಲ್ಲ ಟ್ರಂಪ್ ಮಾಡ್ತಕ್ಕಂಥದ್ದು ಕರೆಕ್ಟ್ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವೈಸ್ ಪ್ರೆಸಿಡೆಂಟ್ ವ್ಯಾನ್ಸ್ ಇದಾರಲ್ಲ, ಆತನ ಒಂದು ಅಡ್ವೈಸ್ ಅಮೆರಿಕದ ಅಧ್ಯಕ್ಷರಿಗೆ ಬಹಳ ಪ್ರಮುಖವಾಗಿದೆ. ಅದಕ್ಕೇನೆ ಅವ್ರನ್ನ ನೆಗೋಸಿಯೇಷನ್ ಮಾಡ್ಲಿಕ್ಕೆ ಲೀಡರ್ ಆಗಿ ಕಳಿಸಿದ್ದು. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ ಇದು ಒಂದು ಇಸ್ರೇಲ್ ತನ್ಗೆ ಒಂದು ರೀತಿಯಲ್ಲಿ ತಾನೇ ಒಂದು ನಿಯಂತ್ರಣ ಹಾಕೋಬೇಕಾಯ್ತು. ಸೀಸ್ ಫೈರ್ ಅಂದಾಗ ಒಂದು ಟ್ರಸ್ಟ್ ಡೆಫಿಸಿಟ್ ಆಗುತ್ತೆ, ಯಾರು ನಮ್ಮನ್ನ ನಂಬುವುದಿಲ್ಲ. ಸ್ಪೆಷಲಿ ಅಮೆರಿಕಾವನ್ನ ಒಂದು ರೀತಿ ಈಗ ಹೋರ್ಮುಜ್ ಬಂದಾದ್ರೆ ಸರ್, ಈಗ ಹೋರ್ಮುಜ್ ಬಂದಾಗ್ಬಿಟ್ರೆ ಸರ್, ಅದು ಮಾಡಿಲ್ಲ. ಈಗ ಹೋರ್ಮುಜ್ ಬಂದಾದ್ರೆ ಇರ್ತಕ್ಕಂಥ ಇಸ್ರೇಲಿಂದ ಒಂದು ಹಠಮಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಕಾರಣ ನೆತನ್ಯಾಹುಗೆ ಸರ್ವೈವಲ್ ಅದು ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಇಸ್ರೇಲಿಗೆ ಭೂಮಿ
ತಮ್ಮ ಭೂಗೋಳವನ್ನ ಹೇಗೆ ರಕ್ಷಿಸಬೇಕೋ ಹಾಗೆ ನೆತನ್ಯಾಹು ಒಂದು ಪೊಲಿಟಿಕಲ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇದೆ. ಬಿಕಾಸ್ ಅಪೋಸಿಷನ್ ಈಸ್ ವೈಟಿಂಗ್, ಇದು ಎಪ್ಸ್ಟೀನ್ ಫೈಲ್ ಅಥವಾ ಇನ್ಯಾವುದೋ ಯುದ್ಧದ ನೆವದಲ್ಲಿ ಇವನು ತಪ್ಪಿಸ್ಕೊಳ್ತಾನೆ ಅಂತ. ಈ ಕೆನಾಟ್ ಎಸ್ಕೇಪ್ ಬಿಕಾಸ್ ಇಸ್ರೇಲ್ ನಲ್ಲಿ ಒಂದು ರೀತಿಯಲ್ಲಿ ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಶಾಂತಿಯ ಟೈಮ್ ನಲ್ಲಿ ಹೆಚ್ಚು ಸ್ಕ್ರೂಟಿನ್ ಇರುತ್ತೆ, ಮಾನಿಟರಿಂಗ್ ಆಫ್ ಲೀಡರ್ಸ್ ಅದು ಬಹಳ ಚೆನ್ನಾಗಿದೆ. ಅದರಿಂದ ಅಲ್ಲೇನು ಇಲ್ಲ, ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ಬಟ್ ಜಸ್ಟ್ ಬಿಕಾಸ್ he has participated in this attack on terrorists like Hezbollah and other proxy war groups and all that, Fine, sir. ಅವನು ಒಂದು ರೀತಿಯಲ್ಲಿ ಒಂದು ಲೆಜಿಟಿಮಸಿ ಅನ್ನಕ್ಕಿಂತ ಒಂದು ಅನುಕೂಲವಾದ ವಾತಾವರಣ ನಿರ್ಮಾಣ ಆಗಿದೆ. ಬಟ್ ಇಟ್ ಈಸ್ ಎ ಟೆಂಪರರಿ ಕೈಂಡ್ ಆಫ್ ಇಮೇಜ್ ಆರ್ ಇಂಪ್ರೆಷನ್. ಸೊ ಈ ದೃಷ್ಟಿಯಿಂದ ಅವ್ರು ಮಾಡ್ತಕ್ಕಂಥದ್ದನ್ನು ಖಂಡಿಸ್ತವ್ರು ಯಾರು ಖಂಡಿಸ್ತಾ ಇಲ್ಲ. ಭಾರತ ಖಂಡಿಸ್ತಾ ಇಲ್ಲ, ವಿಶ್ವಸಂಸ್ಥೆ ಖಂಡಿಸ್ತಾ ಇಲ್ಲ, ಯುರೋಪಿನ ರಾಷ್ಟ್ರಗಳಲ್ಲಿ ಒಂದ್ ರೀತಿಯ ಮೈಲ್ಡ್ ಆಗಿ ಇದು ಮಾಡ್ಕೊಡುದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅವರೇ ಆ ಕಾರಣಕ್ಕೇನೆ ಅವರು ಅಮೆರಿಕ ಜೊತೆಗೆ ಸೇರಿ ಅನ್ನೋದು ಟೋಟಲಿ ಇಟ್ ಈಸ್ ನಾಟ್ ಡಿಸ್ಬ್ಯಾಂಡೆಡ್, ಇಟ್ ಇಸ್ ಸ್ಟಿಲ್ ದೇರ್, ಬಟ್ ಇಟ್ಸ್ ವೆರಿ ವೀಕ್. ನಾವು ಯುನೈಟೆಡ್ ನೇಷನ್ಸ್ ಹೇಗೆ ವೀಕ್ ಆಗಿದ್ಯೋ ಎಕ್ಸಿಸ್ಟೆನ್ಸ್ ಅಲ್ಲಿ, ಹಾಗೇನೆ ನ್ಯಾಟೋ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಫಾರ್ಮಲ್ ಸ್ಟ್ರಕ್ಚರ್ ಅಲ್ಲಿ ಇದೆ, ಹೊರತು ವರ್ಚುವಲಿ ಇಟ್ ಇಸ್ ಐಸೋಲೇಟೆಡ್ ಫ್ರಮ್ ದಿ ಯುಎಸ್ ಆಕ್ಷನ್. ನೋಡಿದ್ರೆ ಇದು ಮಾನವೀಯ ಹತ್ಯೆ ಅಂತಕ್ಕಂಥದ್ದು ನಿಮ್ಮ ದೃಷ್ಟಿಯಲ್ಲಿ, ನಮ್ಮ ಎಲ್ಲರ ದೃಷ್ಟಿಯಲ್ಲಿ ಅದು ನಿಜವಾಗ್ಲೂ ಸದ್ಯದ ಮಟ್ಟಿಗೆ ಸೀಸ್ ಫೈರ್, ಅಟ್ಲೀಸ್ಟ್ ಸೀಸ್ ಫೈರ್ ನಲ್ಲಿ ಆದ್ರೂ ಸಿವಿಲಿಯನ್ ಟಾರ್ಗೆಟ್ಸ್ ಇವತ್ತು ನೋಡಿ ಸತ್ತಿರೋರಲ್ಲಿ 147 ಸಿವಿಲಿಯನ್ಸ್ ಮತ್ತು ಮಕ್ಕಳುಗಳಿದ್ದಾರೆ. ಸೊ ಹೆಚ್ಚು ಮಕ್ಕಳಿದ್ದಾರೆ ಅಂತ ವರದಿ ಬಂದಿದೆ. ಅದರಿಂದ ಇದು ಒಂದು ರೀತಿಯಲ್ಲಿ ಯಾರು ಖಂಡಿಸ್ತಾ ಇಲ್ವಲ್ಲ, ಇಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ವಿಶ್ವ ಇದೆ ಅಂತ ಹೇಳಿದ್ರೆ ನಾವು ಮುಂದೆ ಗ್ಲೋಬಲ್ ಆರ್ಡರ್, ಈಗಾಗಲೇ ಒಂದು ವರ್ಲ್ಡ್ ಆರ್ಡರ್ ಕೊಲ್ಯಾಪ್ಸ್ ಆಗೋಗಿದೆ. 21ನೇ ಶತಮಾನದಲ್ಲಿ ಈ ರೀಜನಲ್ ಪವರ್ಸ್ ಇದ್ದಾರಲ್ಲ, ಅವರು ದೇ ಬಿಕಮ್ ಸೆಂಟರ್ ಆಫ್ ಅಥವಾ ವಾಟ್ ಎವರ್ ದಿ ಕೈಂಡ್ ಆಫ್ ಡಿಕ್ಟೇಟಿಂಗ್ ಟರ್ಮ್ಸ್. ಸೊ ಈ ರೀಜನಲ್ ಪ್ಲೇಯರ್ಸ್ ವಿಲ್ ಪ್ಲೇ ಎ ಮೇಜರ್ ರೋಲ್ ಅಪಾರ್ಟ್ ಫ್ರಮ್ USA, Russia or China. But India also is in a position to dominate, or if not dominate, in a position to enlighten or educate, but it is not doing it for. ಫೈನ್ ಸರ್, ಫೈನ್. ನಾನು ಮಾತಾಡ್ತೀನಿ ಸರ್, ನಿಮ್ಮನ್ನು ಮಾತಾಡ್ತೀನಿ. ಮಾತಾಡ್ತೀನಿ ನಾನು ನಿಮ್ಮನ್ನ.